ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಈಗ ಹಲಸಿನಕಾಯಿ ಮಾವಿನಕಾಯಿಯ ಸೀಸನ್, ಹಾಗಾಗಿ ನಾನು ಹಲಸಿನಕಾಯಿಯಿಂದ ಒಂದು ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ. ಹಲಸಿನಕಾಯಿಯ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ನಾನೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ಹಲಸಿನಕಾಯಿಯನ್ನು ಮಾತ್ರ ಯೂಸ್ ಮಾಡ್ಕೊಳ್ತೇನೆ. ಕುಕ್ಕರಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1.5 ಲೋಟದಷ್ಟು ನೀರನ್ನು ಹಾಕಿ ನಾನು ಬೇಯಿಸ್ತೇನೆ. ಓಪನ್ ಆಗಿ ನಾನು ಬೇಯಿಸ್ತೇನೆ, ಇಲ್ಲದ್ರೆ 2 ವಿಷಲ್ ಕೂಡ ಹಾಕ್ಕೊಳ್ಬೋದು. ಇದು ಬೇಯ್ತಾ ಇರುವಾಗಲೇ ನಾವು ಮಸಾಲೆಗೆ ರೆಡಿ ಮಾಡೋಣ. ನಾನು ಒಂದು ತವಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ನಂತರ ಅರ್ಧ ಸ್ಪೂನ್ನಷ್ಟು ಪೆಪ್ಪರನ್ನು ಹಾಕ್ತೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಫಸ್ಟಿಗೆ ಆಯಿಲ್ ಬೇಕಿದ್ರೆ ಆಯಿಲಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತೇನೆ. ನಂತರ 8ರಿಂದ 9 ರೆಡ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಿಸಿಯಾದರೆ ಸಾಕಿದ್ದು ರೆಡ್ ಚಿಲ್ಲಿ. ಈಗ ನಾವು ಡ್ರೈ ಆಗಿ ಫ್ರೈ ಮಾಡಿದಂಥ ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ರೆಡ್ ಚಿಲ್ಲಿ ಪೆಪ್ಪರನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಅದರ ಜೊತೆಗೆ ನಾನೊಂದು 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತೇನೆ. ನಂತರ ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೇನೆ. ನಂತರ ಟೇಸ್ಟಿಗೋಸ್ಕರ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾವು. ಇನ್ನು ಇದನ್ನು ಗ್ರೈಂಡ್ ಮಾಡಲು ಒಂದು 3/4 ಲೋಟದಷ್ಟು ನೀರನ್ನು ಹಾಕಿ ನಾನೀಗ ಗ್ರೈಂಡ್ ಮಾಡಿ ತರ್ತೇನೆ. ಒಂದು ತವಕ್ಕೆ 1 ಬೌಲ್ ತೆಂಗಿನ ತುರಿ, ನಂತರ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಇದು ಒಳ್ಳೆ ಅರೋಮ ಕೊಡ್ತದೆ. ಈಗ ತೆಂಗಿನ ತುರಿ ಫ್ರೈ ಆಗಿದೆ. ಜಾಸ್ತಿ ಫ್ರೈ ಆಗೋದು ಬೇಡ, ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ನಾನೀಗ ಗ್ರೈಂಡ್ ಮಾಡಿದ ಮಸಾಲೆಗೆ ಹಾಕಿ ಜಸ್ಟ್ 1 ಸುತ್ತು ಮಿಕ್ಸಿಯಲ್ಲಿ ತಿರುಗಿಸಿದರೆ ಸಾಕು. ಜಾಸ್ತಿ ನೈಸ್ ಆಗೋದು ಇದು ಬೇಡ, ಇದು ತರಿತರಿಯಾಗಿರಬೇಕು. ಈಗ ನಾವು ಕುಕ್ಕರಲ್ಲಿಟ್ಟ ಹಲಸಿನಕಾಯಿಯ ತುರಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಈಗ ಹಾಕ್ಕೊಳ್ಳೋಣ. ಈ ಮಸಾಲೆಯನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕೆ ಬಿಡೋಣ. ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಒಂದು ವೇಳೆ ನೀರು ಜಾಸ್ತಿ ಹಾಕಿದರೆ. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಹಲಸಿನಕಾಯಿಯ ಸುಕ್ಕ ಈಗ ರೆಡಿ ಆಗ್ತದೆ. ಈಗ ಒಗ್ಗರಣೆಗೆ ತೆಂಗಿನ ಎಣ್ಣೆ, ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದಾಗ ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ 2 ರೆಡ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಫ್ರೈ ಆದಾಗ ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಂಡ್ರೆ ಒಗ್ಗರಣೆ ಈಗ ರೆಡಿ ಆಗ್ತದೆ. ಈ ರೆಡಿಯಾದ ಒಗ್ಗರಣೆಯನ್ನು ನಾವೀಗ ಹಲಸಿನಕಾಯಿ ಸುಕ್ಕಕ್ಕೆ ಈಗ ಹಾಕೋಣ. ಇನ್ನು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೇಸ್ಟಿಯಾದ ಹಲಸಿನ ಸುಕ್ಕ ಅಥವಾ ಗುಜ್ಜೆ ಸುಕ್ಕ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.